ಹಿಂಸಾರೂಪಕ್ಕೆ ಸರ್ವೆಗೆ ಅಧಿಕಾರಿಗಳಿಗೆ ಪೊರಕೆ ಏಟು. ರಣರಂಗವಾದ ಬಿಡದಿ ಜಮೀನು ಇವತ್ತು ಪೊಲೀಸ್ ಭದ್ರತೆಯಲ್ಲಿ ಸರ್ವೆ. ಸರ್ಕಾರಕ್ಕೆ ದೋಸ್ತಿ ಎಚ್ಚರಿಕೆಯನ್ನು ಹೋರಾಟಕ್ಕೆ ಧುಮುಕ್ತಾರ HDD. ಇದು ಬಿಡದಿ ಬಡಿದಾಟದ ಸ್ಟೋರಿ. ಬಿಡದಿ ಟೌನ್ಶಿಪ್ ಹೋರಾಟ ಹಿಂಸಾರೂಪಕ್ಕೆ ತಿರುಗಿದೆ. ಸರ್ವೆಗೆ ಅಂತ ಹೇಳಿ ನಿನ್ನೆ ಅಧಿಕಾರಿಗಳು ಬಂದಿದ್ರು, ಆದ್ರೆ ಅಧಿಕಾರಿಗಳ ಮೇಲೆ ರೈತರು ಹಲ್ಲೆಯನ್ನ ಮಾಡಿದ್ದಾರೆ. ಸರ್ವೆ ಅಧಿಕಾರಿಗಳ ಮೇಲೆ ಪೊರ್ಕೆಗಳಿಂದ ಕಲ್ಲುಗಳಿಂದ ದಾಳಿಯನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಪೊಲೀಸರಿಗೂ ಕೂಡ ಗಾಯ ಆಗಿದೆ. ನಿನ್ನೆ ಸರ್ವೆಯನ್ನ ಕೈಬಿಟ್ಟಿದ್ರು ಕಂದಾಯ ಇಲಾಖೆ ಅಧಿಕಾರಿಗಳು. ಈ ರೀತಿ ರಣರಂಗ ಆದ್ಮೇಲೆ ಹಿಂಸಾರೂಪವನ್ನ ಪಡ್ಕೊಂಡ್ಮೇಲೆ ಇವತ್ತು ಪೊಲೀಸರ ಭದ್ರತೆಯಲ್ಲಿ ಸರ್ವೆ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಯೋಜನೆಗೆ ಒಪ್ಪಿರುವಂತ ರೈತರ ಜಮೀನಿನಲ್ಲಿ ಸರ್ವೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅಲ್ಲಿ ಪರಾನೂ ಇದೆ ಟೌನ್ಶಿಪ್ಗೆ, ಮತ್ತೆ ವಿರುದ್ಧವಾಗಿ ರೈತರು ಹೋರಾಟವನ್ನ ಮಾಡ್ತಾ ಇರೋದು. ನಾವು ಜಮೀನು ಕೊಡೋದಕ್ಕೆ ರೆಡಿ ಇದ್ದೀವಿ, ಸೊ ನಮ್ಮ ಜಮೀನನ್ನ ತಗೊಳ್ಬೇಕು ಅಂತ ಹೇಳಿ ರೈತರು ನಮ್ಮ ಕಷ್ಟನ ಕೇಳಿ ಅಂತ ಹೇಳಿ ಯೋಜನೆ ಪರವಾಗಿರೋರು ಕೇಳ್ತಾ ಇದ್ದಾರೆ. ಇವತ್ತು ಕೂಡ ಮಂಡಲಹಳ್ಳಿ ಗ್ರಾಮದಲ್ಲೇ ರೈತರು ಸಭೆಯನ್ನ ಮಾಡ್ತಾ ಇದ್ದಾರೆ. ಸರ್ವೆ ಕಾರ್ಯ ಮಾಡೋಕೆ ಬಂದ್ರೆ ಅದನ್ನ ಹೇಗೆ ತಡಿಬೇಕು ಅಂತ ಹೇಳಿ ಯೋಜನೆಗೆ ವಿರೋಧ ವ್ಯಕ್ತಪಡಿಸ್ತಾ ಇದಾರಲ್ಲ, ಆ ರೈತರು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಸರ್ವೆ ಮಾಡುವಂತ ಜಾಗದಲ್ಲಿ ಪ್ರತಿಭಟನೆಗೆ ರೈತರು ನಿರ್ಧಾರವನ್ನ ಮಾಡಿದ್ದಾರೆ. ಇನ್ನೊಂದ್ ಕಡೆ ಪರವಾಗಿರುವಂತ ರೈತರು ನಾವು ಜಾಗ ಕೊಡೋದಕ್ಕೆ, ಜಮೀನನ್ನ ಕೊಡೋದಕ್ಕೆ ರೆಡಿ ಇದ್ದೀವಿ, ಇಲ್ಲಿ ಬಂದು ಸರ್ವೆ ಮಾಡ್ಲಿ, ನಮ್ ಕಷ್ಟ ಆಗ್ತಾ ಇದೆ. ನಾವಲ್ಲಿ ಗಲಾಟೆ ಮಾಡ್ತಾರೆ, ಹಿಂದೆ ಬಂದು ಅಳತೆ ಮಾಡ್ಬಿಟ್ರೆ ಇನ್ನು ಸರ್ವೆ ಅಧಿಕಾರಿಗಳ ಮೇಲೆ ರೈತರಿಂದ ಹಲ್ಲೆ ಪ್ರಕರಣವನ್ನ ಪೊಲೀಸರು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಯಾಕಂದ್ರೆ ಕರ್ತವ್ಯ ನಿರತ ಅಧಿಕಾರಿಗಳ ಮೇಲೆ ಇವರು ಕೈ ಮಾಡಿದ್ದಲ್ಲದೆ, ಹಲ್ಲೆ ಮಾಡಿದ್ದು ಅಲ್ಲದೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅಂತ ಹೇಳಿ ಈಗ ಗಂಭೀರವಾಗಿ ಪೊಲೀಸರು ಈ ಪ್ರಕರಣವನ್ನ ಪರಿಗಣಿಸಿದ್ದಾರೆ. ರೈತರ ಮೇಲೆ ಬಿಡದಿ ಠಾಣೆಯಲ್ಲಿ 2 ಪ್ರತ್ಯೇಕ FIR ಗಳನ್ನ ದಾಖಲು ಮಾಡಲಾಗಿದೆ. ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವಂತ ಆರೋಪದ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರಕರಣ ದಾಖಲಿಸಿ ತನಿಖೆಯನ್ನ ಬಿಡದಿ ಪೊಲೀಸರು ಕೈಗೊಂಡಿದ್ದಾರೆ. ವಿಡಿಯೋದಲ್ಲಿ ಸರಿಯಾಗಿರುವಂತಹ ದೃಶ್ಯಗಳ ಪರಿಶೀಲನೆಯನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಇನ್ನು ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವಂತ ರೈತರನ್ನ ಪೊಲೀಸರು ಬಂಧನ ಮಾಡೋದಕ್ಕೆ ತಯಾರಿಗಳನ್ನ ಮಾಡಿಕೊಂಡಿದ್ದಾರೆ. ಈಗಾಗಲೇ ಬಂಧನಕ್ಕೆ ಸೂಚನೆಯನ್ನ CM ಮತ್ತೆ ಗೃಹ ಸಚಿವರು ಕೊಟ್ಟಿದ್ದಾರೆ. ಮಂಡಲಹಳ್ಳಿಯಲ್ಲಿ ಸರ್ವೆಗೆ ಬಂದಿದ್ದಂತ JMC ಅಧಿಕಾರಿಗಳ ಮೇಲೆ ಹಲ್ಲೆಯನ್ನ ಮಾಡಿದ್ರು ರೈತರು. ಅದು ಅಟ್ಟಾಡಿಸಿ ಹಲ್ಲೆಯನ್ನ ಮಾಡಿದ್ದಾರೆ. ಹಾಗಾಗಿ ಯಾರೆಲ್ಲ ದೃಶ್ಯಗಳಲ್ಲಿ ಸೆರೆಯಾಗಿದ್ದಾರೆ, ಯಾರೆಲ್ಲ ಹಲ್ಲೆ ಮಾಡಿದ್ದಾರೆ ಅವ್ರ ಮೇಲೆ ಕೇಸ್ ಬಿದ್ದಿದೆ. ಈಗ 2 ಪ್ರತ್ಯೇಕ FIR ಗಳನ್ನ ದಾಖಲು ಮಾಡಿಕೊಂಡಿದ್ದಾರೆ. ಬಹುತೇಕ ತನಿಖೆಯನ್ನ ಮುಂದುವರಿಸಿ ಇವತ್ತು ಅವ್ರನ್ನೆಲ್ಲ ಅರೆಸ್ಟ್ ಮಾಡುವಂತ ಸಾಧ್ಯತೆಗಳಿದೆ. ಆ ವಿಡಿಯೋ ಪರಿಶೀಲನೆಯಲ್ಲಿ ಸದ್ಯಕ್ಕೆ ಪೊಲೀಸರು ನಿರತರಾಗಿದ್ದಾರೆ. ಈ ಬೆನ್ನಲ್ಲೇ CM ಮತ್ತೆ ಗೃಹ ಸಚಿವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನು ಬಿಡದಿ ಟೌನ್ಶಿಪ್ ಪರ ವಿರುದ್ಧ 2 ಹೋರಾಟಗಳು ಮುಂದುವರೆದಿದೆ. ಇನ್ನು ರೈತರ ಪರ ಹೋರಾಟಕ್ಕೆ ಧುಮುಕ್ತಾರ HDD. ಅಂದ್ರೆ ಯೋಜನೆಗೆ ಯಾರೆಲ್ಲ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಅಂತಹ ರೈತರ ಪರವಾಗಿ ಹೋರಾಟಕ್ಕೆ ದೇವೇಗೌಡರು ಬರ್ತಾರಾ? ಈ ಹಿಂದೆನೇ ಒಂದು ಆಲೋಚನೆ ದೇವೇಗೌಡರಿಗಿತ್ತು. ಸರ್ಕಾರ ಹೀಗೆ ಮುಂದುವರೆಸಿದ್ರೆ, ಯೋಜನೆಯನ್ನ ಕೈ ಬಿಡ್ಲಿಲ್ಲ ಅಂತಂದ್ರೆ ಹೋರಾಟದ ಅಖಾಡಕ್ಕೆ ರೈತರ ಜೊತೆಗೆ ಧುಮುಕುದಾಗಿ ನಿನ್ನೆ ಅಂದ್ರೆ ಒಂದು ಸಭೆಯನ್ನ ಮಾಡಿದ್ರು. ಆಲ್ಮೋಸ್ಟ್ ನಿನ್ನೆ ಆ ಬಗ್ಗೆ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಈ ರೀತಿ ರಣರಂಗ ಆದ್ಮೇಲೆ ಅಂತ ಹೇಳಿ ನಿರ್ಧಾರ ಮಾಡಿದ್ದಾರೆ ಅಂತ ಮಾಹಿತಿ ಇದೆ. ಇವತ್ತು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು. JDS ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಕರೆದಿದ್ದಾರೆ. ರೈತರ ಪರ ನಿಲ್ಲುವ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. CM DK ಶಿವಕುಮಾರ್ಗೆ ಎಚ್ಚರಿಕೆ ಕೊಡುವಂತ ಸಾಧ್ಯತೆಗಳೂ ಇದೆ. ಇನ್ನು ಬಿಡದಿ ಟೌನ್ಶಿಪ್ ವಿಷಯವಾಗಿ ದೋಸ್ತಿ ನಾಯಕರು ಏನೇನು ಮಾತಾಡಿದ್ದಾರೆ ನೋಡೋಣ. ಸರ್ಕಾರದ ಅಧಿಕಾರಿಗಳು ಅಲ್ಲಿ ಸರ್ವೆ ಮಾಡಲಿಕ್ಕೆ ಬಂದಾಗ ಅಹಿತಕರ ಘಟನೆಗಳು ಏನು ನಡೆದಿರ್ತಕ್ಕಂಥದ್ದಕ್ಕೆ ಇವತ್ತು ಸರ್ಕಾರದ ಚಿಂತಾವಣೆಯೇ ಏನಿದೆ. ನಮ್ಮ ರೈತ ಬಂಧುಗಳಿಗೆ, ನನ್ನ ತಾಯಂದರಿಗೆ, ರೈತ
ಜೀವನವನ್ನು ನಿರ್ವಹಿಸ್ತಕ್ಕಂಥ ತಾಯಂದಿರಿಗೆ ಮನವಿ ಮಾಡ್ತಕ್ಕಂಥದ್ದು, ಯಾವುದೇ ಕಾರಣಕ್ಕೂ ಯಾವುದೇ ಕೆಟ್ಟ ಘಟನೆಗಳಿಗೆ ಅವಕಾಶ ಕೊಡದೆ ಇವತ್ತು ಶಾಂತಿಯುತವಂತ ನಿಮ್ಮ ಹೋರಾಟ ಏನಿದೆ ಅದನ್ನು ಮುಂದುವರಿಸಿ ಕಾನೂನಿನ ವ್ಯಾಪ್ತಿಯಲ್ಲಿ ನಿಮ್ಮ ಹೋರಾಟದಲ್ಲಿ ಯಾವುದೇ ರೀತಿಯ ಸರ್ಕಾರದ ದೌರ್ಜನ್ಯ ದುರ್ಬಳಕೆಗೆ ನಿಮ್ಮ ಶಾಂತಿಯುತ ಹೋರಾಟಕ್ಕೆ ಯಾವುದೇ ರೀತಿಯ ವಿರೋಧ ಆಗಬಹುದು ಅಂತಕ್ಕಂಥ ನಾನು ಹೇಳಲಿಕ್ಕೆ ಬಯಸ್ತೀನಿ. ರೈತರ ಭಾವನೆಗಳ ಜೊತೆ ಚಲ್ಲಾಟ ಆಡದಿರಾ ಅವರ ಎದೆ ಮೇಲೆ ಮರಣ ಶಾಸನವನ್ನ ಬರೀತಕ್ಕಂಥ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಈ ರಾಜ್ಯ ಸರ್ಕಾರ, ರೈತರು 90% ಜನ ಇದಕ್ಕೆ ಒಪ್ಪಿಗೆ ಸೂಚಿಸಿಲ್ಲ. ಇದು ಭಾಳ ಸ್ಪಷ್ಟ, ಅಲ್ಲಿರ್ತಕ್ಕಂಥ ನೈಜ ಸತ್ಯಾಂಶ ಇದು. ಆದರೆ ಇವೆಲ್ಲವನ್ನ ಗಾಳಿಗೆ ತೋರಿ ಅಲ್ಲಿ ರಿಯಲ್ ಎಸ್ಟೇಟು ದಂಧೆ ಮಾಡ್ತಕ್ಕಂಥದ್ದಕ್ಕೆ ಅಲ್ಲಿಂದ ಒಂದು 35-40 ಸಾವಿರ ಹಣ ಉತ್ಪಾದನೆ ಮಾಡ್ತಕ್ಕಂಥದ್ದಕ್ಕೆ ಮುಖ್ಯಮಂತ್ರಿಗಳಾಗಿ ಕೂತಿರ್ತಕ್ಕಂಥವರು ನಡ್ಕೊಳ್ತಾ ಇರ್ತಕ್ಕಂಥ ಒಂದು ರೀತಿ ಏನಿದೆ ಇದು ಅತ್ಯಂತ ಖಂಡನೀಯ. ರೈತರ ಬಗ್ಗೆ ಕಾಳಜಿ ಇರದೇನೆ ರಿಯಲ್ ಎಸ್ಟೇಟ್ ಬಗ್ಗೆ ಕಾಳಜಿನ ತೋರ್ತಾ ಇರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಏನಿದ್ದಾರೆ, ಇವರ ಧೋರಣೆಯ ಪರಿಣಾಮವಾಗಿ ಇವತ್ತು ಅಧಿಕಾರಿಗಳು ರೈತರ ಬಿಸಿಯನ್ನ ಎದುರಿಸಬೇಕಾಗಿದೆ, ರೈತರ ಸಿಟ್ಟನ್ನು ಎದುರಿಸಬೇಕಾಗಿದೆ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ರೈತರ ಹಿತಾಸಕ್ತಿಯನ್ನು ಬದಿಗಿಟ್ಟು ರಿಯಲ್ ಎಸ್ಟೇಟ್ ಇಂದ ಹೋಗ್ತಾ ಇರುವಂತ ಪರಿಣಾಮವಾಗಿ ಇವತ್ತು ರೈತರು ಬೀದಿಗಿಳಿದು ಹೋರಾಟ ಮಾಡುವಂತ ಸನ್ನಿವೇಶ ಬಿಡದಿನಲ್ಲಿ ಇವತ್ತು ನಿರ್ಮಾಣ ಆಗಿದೆ. ಇಲ್ಲಾದರೂ ನೋಡ್ಬೋದು ಖಾಲಿ ಜಮೀನು, ನೀ ಅಲ್ಲಿ ಒಂದು ಅಂಗ್ಲನೂ ಖಾಲಿ ಜಮೀನು ಎಲ್ಲೂ ಇಲ್ಲ. ಅಲ್ಲಿ ಅಷ್ಟು ಫಲವತ್ತಾಗಿದೆ, ಅಷ್ಟು ಗ್ರೀನರಿ ಇರೋವಂಥದ್ದು. ನೀವು ಅದನ್ನು ಅಕ್ವೈರ್ ಮಾಡಿ ನೀವು ರಿಯಲ್ ಎಸ್ಟೇಟ್ ಮಾರಾಟ ಮಾಡಕ್ಕೆ ಹೊರಟ್ರೆ ಇನ್ನೇನು ಹೇಳ್ತಾರೆ? ರೈತರ ನೀವು ರೈತನ ಕನ್ವಿನ್ಸ್ ಮಾಡಬೇಕಾಯ್ತು, ಅದನ್ನು ಮಾಡಿಲ್ಲ. ರೈತರನ್ನ ಕೊಂಡ್ಕೊಳಕ್ಕೆ ಹೋಗ್ತಾ ಇದ್ದೀರಾ. ನಾನು ಕೂಡ ಇನ್ನೊಂದು ಬಾರಿ ಬಿಡದಿಗೆ ಹೋಗ್ತಾ ಇದ್ದೀನಿ, ಅಲ್ಲಿ ದೊಡ್ಡ ಹೋರಾಟವನ್ನು ನಾವು ತಗೊಂತೀರಿ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಹೋಗೋದಕ್ಕೆ ಬೈರಮಂಗಲ ಸರ್ಕಲ್ ನಿಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಾದೇಶ್. ಇವತ್ತು ಪೊಲೀಸರ ಭದ್ರತೆಯಲ್ಲಿ ಸರ್ವೆ ಕಾರ್ಯಕ್ಕೆ ಅಧಿಕಾರಿಗಳು ಮುಂದಾಗಿದ್ರೆ ಬೆಳಗ್ಗೆನಿಂದಲೇ ಹೋರಾಟಕ್ಕೆ ರೈತರು ಕೂಡ ಮುಂದಾಗಿದ್ದಾರೆ. ಬೈರಮಂಗಲ ಸರ್ಕಲ್ ಬಳಿಯಲ್ಲಿ ಜಮಾವಣೆಗೊಳ್ತಾರೆ ಅಂತ ಮಾಹಿತಿ ಇದೆ. ಎಷ್ಟೊತ್ತಿಗೆ ಬರ್ಬೋದು ಮತ್ತೆ ಇವತ್ತಿನ ಚಿತ್ರಣ ಹೇಗಿರ್ಬೋದು ಮಾದೇಶ್? ಶರ್ಮಿತಾ, ಬಿಡದೆಯಲ್ಲಿ ಟೌನ್ಶಿಪ್ ಯೋಜನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸುವಂತ ಕೆಲಸವನ್ನು ಮಾಡ್ತಿದ್ದಾರೆ. ನಿನ್ನೆ ಜೆಎಂಸಿ ಅಧಿಕಾರಿಗಳು ಸರ್ವೆಗೆ ಅಂತ ಬಂದಂತ ಸಂದರ್ಭದಲ್ಲಿ ಪ್ರೊಟೆಸ್ಟ್ ಕೂಡ ಮಾಡುವಂತ ಕೆಲಸವನ್ನ ಮಾಡಲಾಗ್ತಿರುತ್ತೆ. ಬೈರಮಂಗಲ ಸರ್ಕಾರದ ಬಳಿ ಈ ರೀತಿಯಾಗಿ ಟೆಂಟ್ ಹಾಕಿ ಆ ಒಂದು ಬಿಡದೆ ಟೌನ್ಶಿಪ್ ವಿರೋಧಿಸಿ ರೈತರು ಪ್ರತಿಭಟನೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತಿತ್ತು. ಇದೇ ಸಂದರ್ಭದಲ್ಲಿ ನಿನ್ನೆ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಜೆಎಂಸಿ ಅಧಿಕಾರಿಗಳು ಮಂಡಲಹಳ್ಳಿ ಬಳಿ ಸರ್ವೆ ಮಾಡೋದಕ್ಕೆ ಅಂತೇಳಿ ಬಂದಿರ್ತಾರೆ. ಸರ್ವೆ ಮಾಡುವಂತ ಸಂದರ್ಭದಲ್ಲಿ ಒಂದಷ್ಟು ಗಲಾಟೆಗಳು ಕೂಡ ಆಗುತ್ತೆ. ಅಂದ್ರೆ ಅಲ್ಲಿ ಸರ್ವೆ ಮಾಡೋದಕ್ಕೆ ಅಧಿಕಾರಿಗಳು ಬರ್ತಾರೆ ಅನ್ನುವಂತ ಮಾಹಿತಿ ಮೇರೆಗೆ ಅಲ್ಲಿ ಇರುವಂತಹ ಜಮೀನಿನ ಮಾಲೀಕರು ಒಂದಷ್ಟು ಮಹಿಳೆಯರು ಅಧಿಕಾರಿಗಳು ಬರುವಂತ ಸಂದರ್ಭದಲ್ಲಿ ತಡೆಯೋದಕ್ಕೆ ಮುಂದಾಗ್ತಾರೆ. ಮೊದಲನೇ ಪೊರಕೆ ಚಳವಳಿಯನ್ನ ಆರಂಭ ಮಾಡೋದಕ್ಕೆ ಮುಂದಾಗಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಅವರನ್ನ ತಡೆಯೋದಕ್ಕೆ ಹೋದಂತ ಸಂದರ್ಭದಲ್ಲಿ ಒಂದಷ್ಟು ಜನ ಅಧಿಕಾರಿಗಳು ಅವರ ವಿರುದ್ಧ ಒಂದಷ್ಟು ವರ್ತನೆ ತೋರಲಾಗಿರ್ಬೋದು, ಮತ್ತೆ ಒಂದಷ್ಟು ಬೈದಿದ್ರು ಅನ್ನುವಂತ ಆರೋಪದ ಮೇಲೆ ಅವರ ಮೇಲೆ ಅಟ್ಯಾಕ್ ಮಾಡಲಾಗಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಮತ್ತೆ ಅಲ್ಲಿ ಬಂದಿದ್ದಂತ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡುವಂತ ಕೆಲಸವನ್ನು ಕೂಡ ಮಾಡಲಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಪೊಲೀಸರು ಕೂಡ ಅಲ್ಲಿ ಬಂದೋಬಸ್ತ್ಗೆ ನಿಯೋಜನೆಗೊಂಡಿದ್ರು. ಯಾವಾಗ ಒಂದು ಪರಿಸ್ಥಿತಿ ತೀವ್ರಗೊಳ್ಳುತ್ತೋ ಕೂಡಲೇ ಅಲ್ಲಿ ಪೊಲೀಸರು ಕೂಡ ಘಟನಾ ಸ್ಥಳದಲ್ಲಿ ಬಂದು ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡೋದಕ್ಕೆ ಮುಂದಾಗ್ತಾರೆ. ಯಾರ ಮೇಲೆ ಹಲ್ಲೆ ಆಗ್ತಿತ್ತು ಅಂದ್ರೆ ಜೆಎಂಸಿ ಅಧಿಕಾರಿಗಳ ಮೇಲೆ ಹಲ್ಲೆ ಆಗ್ತಿತ್ತಲ್ಲ, ಆ ಅಧಿಕಾರಿಗಳನ್ನ ಪೊಲೀಸ್ ವಾಹನದಲ್ಲಿಯೇ ಬೇರೆ ಕಡೆ ಸ್ಥಳಾಂತರ ಮಾಡೋದಕ್ಕೆ ಮುಂದಾಗಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಅವರ ಮೇಲೂ ಕೂಡ ಅಟ್ಯಾಕ್ ಆಗುತ್ತೆ. ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಗಾಯಗಳಾಗಿರುತ್ತೆ. ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನ ದಾಖಲಿಸಿಕೊಂಡು ಬಿಡದೆ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ವಿಡಿಯೋಗಳನ್ನ ವಶಪಡೆದು ವಿಡಿಯೋಗಳಲ್ಲಿ ಯಾರಿದ್ದಾರೆ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ. ಮತ್ತೊಂದು ಕಡೆ ನಿನ್ನೆ ಆ ರೀತಿಯಾದಂತಹ ಒಂದು ಘಟನೆ ಆದ್ರೆ ಇವತ್ತು ಕೂಡ ಪ್ರತಿಭಟನೆ ಮಾಡೋದಕ್ಕೆ ರೈತರು ಮುಂದಾಗಿದ್ದಾರೆ. ನಿನ್ನೆಯ ರೀತಿ ಪ್ರತಿಭಟನೆ ನಡೆಸಿದಂತೆ ಈಗ ಪೊಲೀಸರು ಕೂಡ ಬಂದೋಬಸ್ತ್ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗ್ತಿದೆ. ಒಟ್ಟು 2 KSRP ವಾಹನಗಳು ಈಗಾಗಲೇ ಘಟನಾ ಸ್ಥಳದಲ್ಲಿ ಬಂದಿದ್ದಾವೆ. ಮತ್ತೆ ಎಲ್ಲಿ ಜೆಎಂಸಿ ಅಧಿಕಾರಿಗಳು ಸರ್ವೆ ಮಾಡೋದಕ್ಕೆ ಬರ್ತಾರೆ ಅಲ್ಲಿ ಹೋಗಿ ಪ್ರತಿಭಟನೆ ಮಾಡೋದಕ್ಕೆ ರೈತರು ಕೂಡ ಒಂದಷ್ಟು ಪ್ಲಾನ್ಗಳನ್ನ ರೂಪಿಸಿಕೊಳ್ಳುವಂತ ಕೆಲಸವನ್ನು ಮಾಡಿದ್ದಾರೆ. ಬೆಳಗ್ಗೆ 9 ಗಂಟೆಯ ನಂತರ ಪ್ರತಿಭಟನೆ ಮಾಡೋದಕ್ಕೆ ರೈತರು ಈಗಾಗಲೇ ಒಂದಷ್ಟು ಯೋಜನೆಗಳನ್ನ ರೂಪಿಸಿಕೊಳ್ಳುವಂತ ಕೆಲಸವನ್ನು ಮಾಡಿದ್ದಾರೆ. ಎಲ್ಲೆಲ್ಲಿ ಅಧಿಕಾರಿಗಳು ಜೆಎಂಸಿ ಅಧಿಕಾರಿಗಳು ಬಂದು ಸರ್ವೆ ಮಾಡ್ತಾರೆ ಆ ಒಂದು ಮಾಹಿತಿಯನ್ನ ಈಗಾಗಲೇ ಪೊಲೀಸರು ಪಡೆಯುವಂತ ಕೆಲಸವನ್ನು ಮಾಡಿದ್ದಾರೆ. ಅಲ್ಲಿ ರೈತರು ಬಂದು ಪ್ರೊಟೆಸ್ಟ್ ಮಾಡುವಂತ ಸಾಧ್ಯತೆ ಇದೆ. ಹೀಗಾಗಿ ರಾಮನಗರ ಪೊಲೀಸರ ಬಂದೋಬಸ್ತ್ ವ್ಯವಸ್ಥೆಯಲ್ಲೇ ಇವತ್ತು ಜೆಎಂಸಿ ಅಧಿಕಾರಿಗಳು ಸರ್ವೆ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಮತ್ತೊಂದು ಕಡೆ ಈಗಾಗಲೇ ಪ್ರತಿಭಟನೆ ಮಾಡುವಂತ ರೈತರಿಗೂ ಕೂಡ ಪೊಲೀಸರು ಒಂದಷ್ಟು ಸೂಚನೆಗಳು
ಸೂಚನೆಗಳನ್ನ ನೀಡಿದ್ದಾರೆ. ನಿನ್ನೆ ಆಗಿರುವಂತ ರೀತಿ ಪ್ರತಿಭಟನೆ ಮಾಡ್ಲಿ, ಆದ್ರೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ಪೊಲೀಸರು ಕೂಡ ಸೂಚನೆ ನೀಡುವಂತ ಕೆಲಸವನ್ನು ಮಾಡಿದ್ದಾರೆ. ಒಟ್ಟಾರೆಯಾಗಿ ಇವತ್ತು ಜೆಎಂಸಿ ಅಧಿಕಾರಿಗಳಿಂದ ಮಂಡಲಹಳ್ಳಿಯಲ್ಲಿ ಒಂದು ಕಡೆ ಸರ್ವೆ ಕೂಡ ನಡೆಯುತ್ತೆ. ಈಗಾಗಲೇ 27 ಎಕರೆಗೆ ಸಂಬಂಧಪಟ್ಟಂತೆ ಏನ್ ಸರ್ವೆ ನಡೆಯಲಾಗ್ತಿದೆ. ಅಲ್ಲಿ 21 ರೈತರು ಈಗಾಗಲೇ ಸರ್ವೆಗೆ ಅನುಮತಿಯನ್ನ ನೀಡಿದ್ದಾರೆ. ಇನ್ನು ಉಳಿದಂತ 6 ಜನ ಮಾಲೀಕರು ಸರ್ವೆಗೆ ಅನುಮತಿ ನೀಡಿಲ್ಲ. ಅವರ ವಿಚಾರವಾಗಿ ಈಗಾಗಲೇ ಪೊಲೀಸರು ಕೂಡ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡಲಾಗಿದೆ. ಶರ್ಮಿತಾ, ವಿಶ್ವವಾಗಿ ಇಡೀ ದಿನ ಏನೆಲ್ಲ ಆಗುತ್ತೆ ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಮಾದೇಶ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.